ಇತಿಹಾಸ ಅಧ್ಯಯನ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮನಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೆ ನೀವೆಲ್ಲ ಭಾರತದ ಇತಿಹಾಸದ ಆರಂಭಿಕ ಅಧ್ಯಾಯಗಳನ್ನು ಓದ್ತಾ ಇದ್ದೀರಿ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಉದಯಿಸಿದಂತಹ ಎರಡು ಧರ್ಮಗಳಾದಂತಹ ಜೈನ ಧರ್ಮ ಹಾಗೂ ಬೌದ್ಧ ಧರ್ಮ, ಇದರ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಿ. ಈ ಎರಡು ಮಹಾನ್ ವ್ಯಕ್ತಿಗಳು ಭಾರತದ ಧಾರ್ಮಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ತಮ್ಮ ಉನ್ನತ ಮಟ್ಟದ ಪ್ರಭಾವವನ್ನು ಬೀರಿ ಭಾರತೀಯರಿಗೆ ಒಂದು ದಿಶೆಯನ್ನು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಮುಂದೆ ಇರುವಂತಹ ಅಧ್ಯಾಯ ಮೌರ್ಯ ಸಂತತಿ. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ 4ನೇ ಶತಮಾನದವರೆಗೆ ನಮಗೆ ನಮ್ಮ ಸಿಲೆಬಸ್ಸಲ್ಲಿ ಯಾವುದೇ ಅಧ್ಯಾಯಗಳು ಇರುವುದಿಲ್ಲ. ಮೌರ್ಯ ಸಂತತಿ ಕ್ರಿಸ್ತಪೂರ್ವ ಅಥವಾ ಸಾಮಾನ್ಯ ಶಕೆ ಪೂರ್ವ 324ರಲ್ಲಿ ಸ್ಥಾಪಿಸಲ್ಪಟ್ಟಿತು. ಅಂದರೆ ಸುಮಾರು 2 ಶತಮಾನಗಳ ಅವಧಿಯ ಭಾಗದಲ್ಲಿ ನಾವು ಯಾವುದೇ ರೀತಿಯ ಅಧ್ಯಯನವನ್ನು ಇಲ್ಲಿ ಕೈಗೊಳ್ಳುವುದಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಮೌರ್ಯರ ಇತಿಹಾಸವನ್ನು ತಿಳಿದುಕೊಳ್ಳುವ ಮೊದಲು ಮಗಧ ಸಾಮ್ರಾಜ್ಯ ಇದರ ಹಿನ್ನೆಲೆಯನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳುವುದು ಬಹುಶಃ ಸಾಂದರ್ಭಿಕ, ಸಮಯೋಚಿತ ಎಂಬುದಾಗಿ ನಾನು ಭಾವಿಸ್ತೇನೆ. ಮೌರ್ಯರು ಮಗಧ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾಗಿ ಭಾರತದಲ್ಲಿ ಒಂದು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿದ್ರು ಎಂಬಂಥ ಅಂಶ ನಿಮಗೆಲ್ಲರಿಗೂ ತಿಳಿದಿರಬಹುದು. ಮೌರ್ಯರ ಆಗಮನದ ಮೊದಲು ಭಾರತದಲ್ಲಿ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಎಂಬುದರ ಬಗ್ಗೆ ಒಂದು ಸಣ್ಣ ದೃಷ್ಟಿಯನ್ನು ನಾವು ಹಾಯಿಸೋಣ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ 16 ಮಹಾಜನಪದಗಳು ಅಸ್ತಿತ್ವದಲ್ಲಿ ಇದ್ದು, ಈ 16 ಮಹಾಜನಪದಗಳಲ್ಲಿ ಹೆಚ್ಚಿನವುಗಳು ಗಣರಾಜ್ಯಗಳು ಆಗಿದ್ದವು ಎಂಬಂಥ ವಿಚಾರ ಕೂಡ ನೀವು ಕೇಳಿರ್ಬೋದು. ಈ 16 ಮಹಾಜನಪದಗಳಲ್ಲಿ ಕ್ರಮೇಣವಾಗಿ 4 ಮಹಾಜನಪದಗಳು ಬಲಿಷ್ಠವಾಗಿ ರೂಪುಗೊಂಡು ಆಮೇಲೆ ಅಂತಿಮವಾಗಿ ಈ 4 ಮಹಾಜನಪದಗಳು ಯಾವುದೆಲ್ಲದು ಎಂಬುದಾಗಿ ನೀವು ಕೇಳಬಹುದು. ಒಂದು ಕಾಶಿ, ಎರಡನೆಯದು ಕೋಸಲ, ಮೂರನೆಯದು ವಂಗ ಹಾಗೂ 4ನೆಯದು ಮಗಧ. ಈ 4 ಮಹಾಜನಪದಗಳು ಬಲಿಷ್ಠ ರೂಪವನ್ನು ಪಡೆದು ಕೊನೆಯದಾಗಿ ಈ ಎಲ್ಲ 4 ರಾಜ್ಯಗಳನ್ನು, ಮಹಾಜನಪದಗಳನ್ನು ತನ್ನ ತೆಕ್ಕೆಗೆ ತಂದಂತಹ ಕೀರ್ತಿ ಮಗಧ ರಾಜ್ಯಕ್ಕೆ, ಮಗಧ ಮಹಾಜನಪದಕ್ಕೆ ಸಲ್ತದೆ. ಅದರಿಂದ ಕ್ರಿಸ್ತಪೂರ್ವ 684ರಿಂದ ಕ್ರಿಸ್ತಪೂರ್ವ 320ರವರೆಗಿನ ಅವಧಿಯನ್ನು ನಾವು ಮಗಧ ಸಾಮ್ರಾಜ್ಯದ ಇತಿಹಾಸ ಎಂಬುದಾಗಿ ನಾವು ಕರೀಬಹುದು. ಈಗ ಈ ಮಗಧ ಸಾಮ್ರಾಜ್ಯದ ಇತಿಹಾಸದಲ್ಲಿ 3 ಪ್ರಮುಖ
ರಾಜ ಸಂತತಿಗಳ ಆಳ್ವಿಕೆಯನ್ನು ನಾವು ಕಾಣ್ತೇವೆ. ಅದಕ್ಕಿಂತ ಮೊದಲು ಮಗಧ ರಾಜ್ಯದ ಸ್ಥಾಪಕ ಯಾರು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಬೃಹದ್ರಥ ಎಂಬಾತ ಮಗಧ ರಾಜ್ಯದ ಸ್ಥಾಪಕ. ಕ್ರಿಸ್ತಪೂರ್ವ 544ರಲ್ಲಿ ಈತ ತನ್ನ ಆಳ್ವಿಕೆಯನ್ನು ಆರಂಭಿಸಿದ. ಆತನ ನಂತರ ಆತನ ಮಗನಾದಂತಹ ಜರಾಸಂಧ ಎಂಬಾತ ಪಟ್ಟಕ್ಕೆ ಬಂದ. ಜರಾಸಂಧನ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು. ಮಹಾಭಾರತದಲ್ಲಿ ಆತನ ಹಾಗೂ ಭೀಮನ ನಡುವೆ ನಡೆದಂತಹ ಸಂಘರ್ಷದ ಕುತೂಹಲಕಾರಿ ವಿಚಾರವನ್ನು ನೀವೆಲ್ಲ ತಿಳಿದಿರ್ಬೋದು. ಸಂತೋಷ. ಈಗ ಜರಾಸಂಧನ ಬಳಿಕ ಮಗಧ ಸಾಮ್ರಾಜ್ಯದ ನಿಜವಾದ ಇತಿಹಾಸ ಪ್ರಾರಂಭ ಆಗ್ತದೆ. ಯಾಕೆಂದರೆ ಭಾರತದ ಇತಿಹಾಸ ಅಥವಾ ಮಗಧ ಸಾಮ್ರಾಜ್ಯದ ಆರಂಭಿಕ ಇತಿಹಾಸ ಭಾರತೀಯ ಪುರಾಣಗಳ ಜೊತೆ ಬಹಳವಾದಂತಹ ಸಂಬಂಧವನ್ನು ಹೊಂದಿದೆ. ಅದರಿಂದ ಎಷ್ಟರ ಮಟ್ಟಿಗೆ ಅಲ್ಲಿಯವರೆಗೆ ನಾವು ಇತಿಹಾಸವನ್ನು ನಿಜವಾದ ಇತಿಹಾಸ ಎಂಬುದಾಗಿ ಪರಿಗಣಿಸಬಹುದು ಎಂಬಂತಹ ವಿಚಾರ ಬಹುಶಃ ಸ್ವಲ್ಪ ಪ್ರಶ್ನೆಯನ್ನೇ ಹೊಂದಿರ್ತದೆ ಎಂಬುದಾಗಿ ಹೇಳ್ಬೋದು. ಏನೇ ಆಗಲಿ, ಮಗಧ ರಾಜ್ಯವನ್ನು ಆಳಿದಂತಹ 3 ಪ್ರಮುಖ ಸಂತತಿಗಳು. ಒಂದು, ಮೊದಲನೇದಾಗಿ ಹರ್ಯಂಕ ಸಂತತಿ. ಎರಡನೆಯದು ಶಿಶುನಾಗ ಸಂತತಿ. ಮೂರನೆಯದು ನಂದ ಸಂತತಿ. ಹೀಗೆ 3 ಸಂತತಿಗಳು ಮಗಧವನ್ನು ಮೌರ್ಯರ ಆಗಮನಕ್ಕಿಂತ ಮೊದಲು ಆಳ್ವಿಕೆಯನ್ನು ನಡೆಸಿದರು. ಈಗ ಹರ್ಯಂಕ ಸಂತತಿ ಕ್ರಿಸ್ತಪೂರ್ವ 544ರಿಂದ 412ವರೆಗೆ ಆಳಿತು. ಶಿಶುನಾಗ ಸಂತತಿ ಕ್ರಿಸ್ತಪೂರ್ವ 412ರಿಂದ 344ರವರೆಗೆ ಹಾಗೂ ನಂದ ಸಂತತಿ ಕ್ರಿಸ್ತಪೂರ್ವ 344ರಿಂದ 320ರ ತನಕ ತನ್ನ ಆಳ್ವಿಕೆಯನ್ನು ನಡೆಸಿತು. ಹರ್ಯಂಕ ಸಂತತಿಯಲ್ಲಿ 3 ಪ್ರಮುಖ ರಾಜರುಗಳನ್ನು ನಾವು ಕಾಣ್ತೇವೆ. ಮೊದಲನೆಯವನು ಬಿಂಬಿಸಾರ. ಆ ನಂತರ ಆತನ ಮಗನಾದಂತಹ ಮೊದಲನೆಯವರು ಬಿಂಬಿಸಾರ, ಆತನ ಮಗನಾದಂತಹ ಅಜಾತ ಶತ್ರು ಹಾಗೂ ಆತನ ಮಗನಾದಂಥ ಅಜಾತಶತ್ರುವಿನ ಮಗನಾದಂತಹ ಉದಯನ್. ಈ 3 ಶ್ರೇಷ್ಠ ರಾಜರು ಹರ್ಯಂಕ ಸಂತತಿಯಲ್ಲಿ ಆಳ್ವಿಕೆಯನ್ನು ನಡೆಸಿದರು. ಬಿಂಬಿಸಾರ ಮಗಧ ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ. ಆತ ವಿಸ್ತರಣಾ ನೀತಿಯನ್ನು ಅನುಸರಿಸಿದ. ಆತನು ಮಾಡಿದಂತಹ ಪ್ರಮುಖ ಸಾಧನೆ ಅಂದರೆ ವಂಗ ರಾಜ್ಯ ಅಂದರೆ ಈಗಿನ ಬಂಗಾಳದ ಪ್ರದೇಶ. ಈ ವಂಗ ರಾಜ್ಯದ ಆಕ್ರಮಣ ಮಾಡಿ ಆತ ವಂಗ ರಾಜ್ಯವನ್ನು ತನ್ನ ಮಗಧ ರಾಜ್ಯದಲ್ಲಿ ವಿಲೀನಗೊಳಿಸಿದ. ಮಾತ್ರವಲ್ಲ, ತನ್ನ ರಾಜ್ಯದ ಸುರಕ್ಷತೆಗಾಗಿ ಹಾಗೂ ತನ್ನ ರಾಜ್ಯದ ವಿಸ್ತರಣೆ ಮಾಡುವಂಥ ಉದ್ದೇಶದಿಂದ, ಪ್ರಭಾವವನ್ನು ಹೆಚ್ಚಿಸುವಂತಹ ಉದ್ದೇಶದಿಂದ ಆತ ಅನೇಕ ರಾಜ ಸಂತತಿಗಳ ನಡುವೆ ವೈವಾಹಿಕ ಸಂಬಂಧವನ್ನು ಬೆಳೆಸಿದ. ಆ ಮೂಲಕ ಒಂದು ಪ್ರಭಾವಶಾಲಿಯಾದಂತಹ, ಒಂದು ಬಲಿಷ್ಠವಾದಂತಹ ಮಗಧ ರಾಜ್ಯದ ರಚನೆಯನ್ನು ಆತ ಮಾಡಿದ. ಪ್ರೀತಿಯ ವಿದ್ಯಾರ್ಥಿಗಳೇ, ಬಿಂಬಿಸಾರ ಆತನಿಗೆ ಅಜಾತಶತ್ರು ಎಂಬ ಮಗನಿದ್ದ. ಅಜಾತಶತ್ರು ಆತ ಮಹತ್ವಾಕಾಂಕ್ಷಿಯಾಗಿದ್ದ. ಯಾಕೆ ಹೇಳ್ತೇನೆಂದರೆ, ತನಗೆ ಆದಷ್ಟು ಬೇಗ
ಪಟ್ಟವನ್ನು ಏರಬೇಕು, ಮಗಧದ ಒಡೆಯನಾಗಬೇಕೆಂಬುದಾಗಿ ಆತನ ಆಶೆಯಾಗಿತ್ತು. ಅದಕ್ಕಾಗಿಯೇ ಆತ ಒಂದು ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಂಡ. ಮಾತ್ರವಲ್ಲ, ತನ್ನ ತಂದೆಯಾದಂತಹ ಬಿಂಬಿಸಾರನನ್ನು ವಧಿಸಿ ಆತ ಸಿಂಹಾಸನಾರೂಢನಾದ. ಅಜಾತಶತ್ರು ಈತ ತನ್ನ ತಂದೆಯ ವಿಸ್ತರಣಾವಾದಿ ನೀತಿಯನ್ನು ಮುಂದುವರಿಸಿದ. ಬಲಿಷ್ಠವಾದಂತಹ ಮಗಧ ರಾಜ್ಯವನ್ನು ಆತ ಕಟ್ಟಿದ. ಆತ ಜೈನ ಧರ್ಮದ ಸ್ಥಾಪಕನಾದಂತಹ ವರ್ಧಮಾನ ಮಹಾವೀರ ಹಾಗೂ ಬೌದ್ಧ ಧರ್ಮದ ಸ್ಥಾಪಕನಾದಂತಹ ಗೌತಮ ಬುದ್ಧ ಈತನ ಸಮಕಾಲೀನನಾಗಿದ್ದ. ನೀವು ಕೇಳಿರ್ಬೋದು, ಓದಿರ್ಬೋದು. ಬಿಂಬಿಸಾರ ಹಾಗೂ ಅಜಾತಶತ್ರು ಇಬ್ಬರು ಕೂಡ ಈ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗಿದ್ದರು. ಅಜಾತಶತ್ರು ಆರಂಭದಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿದ. ಆದರೆ ನಂತರದ ಅವಧಿಯಲ್ಲಿ ಆತ ಬುದ್ಧನ ಪ್ರಭಾವಕ್ಕೆ ಒಳಗಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಬುದ್ಧನ ಮರಣದ ವರ್ಷ ಕ್ರಿಸ್ತ ಪೂರ್ವ 483ರಲ್ಲಿ ಆತ ರಾಜಗೃಹದಲ್ಲಿ ಬೌದ್ಧ ಧರ್ಮದ ಪ್ರಥಮ ಸಮ್ಮೇಳನವನ್ನು ಆಯೋಜಿಸಿದ. ಅಜಾತಶತ್ರು ಈತನ ಮರಣ ನಂತರ ಆತನ ಮಗನಾದಂಥ ಉದಯಿನ್ ಈತ ಪಟ್ಟಕ್ಕೆ ಬರ್ತಾನೆ. ಉದಯಿನ್ ತನ್ನ ರಾಜ್ಯದ ಗಡಿಗಳನ್ನು ವಿಸ್ತರಿಸುವುದರಲ್ಲಿ ತೊಡಗ್ತಾನೆ. ಅದೇ ಸಮಯದಲ್ಲಿ ಆತ ಮಾಡಿದಂಥ ಒಂದು ಪ್ರಮುಖ ಸಾಧನೆ ಅಂದರೆ ಗಂಗಾ ಹಾಗೂ ಸೋನ್ ನದಿಯ ಸಂಗಮ ಸ್ಥಳದಲ್ಲಿ ಒಂದು ಕೋಟೆಯನ್ನು ಕಟ್ಟುವಂತಹ ಕೆಲಸ ಆರಂಭಿಸಿದೆ. ಹಾಗೂ ಈ ಒಂದು ಕೋಟೆ ಪಾಟಲಿಪುತ್ರದ ಸಮೀಪವಿದ್ದುದರಿಂದ ಅದು ಪಾಟಲಿಪುತ್ರವೇ ಎಂಬುದಾಗಿ ಕರೆಯಲ್ಪಟ್ಟಿತು. ಹೀಗೆ ಪುತ್ರ ನಗರದ ನಿರ್ಮಾಣವನ್ನು ಆತ ಮಾಡಿದ. ತನ್ನ ರಾಜಧಾನಿಯನ್ನು ಆತ ಕ್ರಿಸ್ತಪೂರ್ವ 490ರಲ್ಲಿ ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ವರ್ಗಾಯಿಸಿದ. ಈಗ ಇನ್ನು ಮುಂದಕ್ಕೆ ಪಾಟಲಿಪುತ್ರ ಮಗಧ ಸಾಮ್ರಾಜ್ಯದ ರಾಜಧಾನಿಯಾಗಿ ಮಾತ್ರವಲ್ಲ, ಮುಂದೆ ಭಾರತದ 2 ಶ್ರೇಷ್ಠ ರಾಜಸಂತತಿಗಳ ಸಾಮ್ರಾಜ್ಯಗಳ ರಾಜಧಾನಿಯಾಗಿಯೂ, ಯಾವೆಲ್ಲ 2 ಶ್ರೇಷ್ಠ ಸಾಮ್ರಾಜ್ಯಗಳು? ಒಂದು ಮೌರ್ಯರ ರಾಜಧಾನಿಯಾಗಿ, ಅದೇ ರೀತಿ ನಂತರ ಗುಪ್ತರ ರಾಜಧಾನಿಯಾಗಿ ಪ್ರಾಚೀನ ಭಾರತದ ಇತಿಹಾಸದ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿ ವಿಶ್ವದ ಗಮನವನ್ನು ಸೆಳೆಯಿತು. ಉದಯನ ನಂತರ ಬಂದಂತಹ ರಾಜ ನಾವು ಕಾಣ್ತೇವೆ ನಾಗದಶಕ ಎಂಬಾತ. ಈತ ಅಸಮರ್ಥನಾಗಿದ್ದ. ಆದ್ದರಿಂದ ಆತನ ಪ್ರಧಾನಮಂತ್ರಿಯಾದಂತಹ ಶಿಶುನಾಗ ಆತನನ್ನು ಪದಚ್ಯುತಗೊಳಿಸಿದ ಹಾಗೂ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡ. ಶಿಶುನಾಗ ಆ ಮೂಲಕ ಮಗಧವನ್ನು ಆಳಿದಂಥ 2ನೇ ಸಂತತಿಯ ಸ್ಥಾಪಕನಾದ. ಈ ಶಿಶುನಾಗ ಒಬ್ಬ ಶ್ರೇಷ್ಠ ಆಕ್ರಮಣಕಾರಿ ರಾಜನಾಗಿದ್ದ. ಆತ ಅವಂತಿಯನ್ನು ವಶಪಡಿಸಿ ತನ್ನ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ. ಶಿಶುನಾಗನ ಮಗನಾದಂತಹ ಕಾಲಾಶೋಕ ಈತ ಈ ಒಂದು ಸಂತತಿಯ ಕೊನೆಯ ಅರಸ, 2ನೇ ಹಾಗೂ ಕೊನೆಯ ಅರಸ ಎಂಬುದಾಗಿ ನಾವು ಹೇಳಬಹುದು. ಈತ ಬೌದ್ಧ ಧರ್ಮದ 2ನೇ ಸಮ್ಮೇಳನವನ್ನು ವೈಶಾಲಿಯಲ್ಲಿ ಕ್ರಿಸ್ತಪೂರ್ವ 383ರಲ್ಲಿ ನಡೆಸಿದ. ಹೀಗೆ 2 ಬೌದ್ಧ ಸಮ್ಮೇಳನಗಳು, ಮೌರ್ಯರ
ಆಗಮನದ ಮೊದಲೇ ನಡೆಸಲ್ಪಟ್ಟು ಒಂದು ಈಗ ತಾನೇ ನಾನು ಹೇಳಿದಾಗೆ ಅಜಾತಶತ್ರು 483ರಲ್ಲಿ ಆಯೋಜಿಸಿದ, ಈಗ ಕಾಲಾಶೋಕ ವೈಶಾಲಿಯಲ್ಲಿ 2ನೇ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿ ಬೌದ್ಧ ಧರ್ಮಕ್ಕೆ ಅದರ ಪ್ರಗತಿಗೆ ತನ್ನ ಕೊಡುಗೆಯನ್ನು ಕೊಟ್ಟ ಎಂಬುದಾಗಿ ನಾವು ತಿಳಿದುಕೊಳ್ಬೋದು. ಈ ಮಹಾಪದ್ಮಾನಂದ ಸಿಂಹಾಸನವನ್ನು ಏರಿದ. ಆ ಮೂಲಕ ಮಹಾಪದ್ಮಾನಂದ ಮಗಧದ ಇತಿಹಾಸದಲ್ಲಿ 3ನೇ ಸಂತತಿ ನಂದ ಸಂತತಿಯನ್ನು ಸ್ಥಾಪಿಸಿದ. ವಿದ್ಯಾರ್ಥಿಗಳೇ, ನಂದ ಸಂತತಿ ಎಂಬುದಾಗಿ ಹೇಳಿದ ಕೂಡಲೇ ನಮಗೆ ನೆನಪು ಬರುವುದು ನವನಂದರ ಬಗ್ಗೆ. ನವನಂದರು ನಂದರ ಇತಿಹಾಸದಲ್ಲಿ 9 ಜನ ಸಹೋದರರು ಇದ್ದರು ಎಂಬುದಾಗಿ ಹೇಳಲಾಗಿದೆ. ಈ 9 ಜನ ಸಹೋದರರಲ್ಲಿ ನಮಗೆ ಕಾಣಸಿಗುವಂತಹ ಅಥವಾ ಕೇಳುವುದಕ್ಕೆ ಸಿಗುವಂತಹ 2 ಹೆಸರುಗಳೆಂದರೆ, ಒಂದು ಅದರ ಸ್ಥಾಪಕನಾದಂತಹ ಮಹಾಪದ್ಮಾನಂದ, ಹಾಗೂ ಅದರ ಕೊನೆಯ ಅರಸನಾದಂತಹ ಧನನಂದ. ಈ ಇಬ್ಬರು ಅರಸುಗಳ ಬಗ್ಗೆ ನಾವು ಕೇಳ್ತೇವೆ. ಮಹಾಪದ್ಮಾನಂದ ಭಾರತದ ಇತಿಹಾಸದಲ್ಲೇ ಮೊದಲ ಸಾಮ್ರಾಜ್ಯ ನಿರ್ಮಾಪಕ ಎಂಬುದಾಗಿ ಕರೆಯಲ್ಪಡ್ತಾನೆ. ಯಾಕೆಂದರೆ ಭಾರತದ ಇತಿಹಾಸದಲ್ಲಿ ಏಕೋರಾತೆ ಎಂಬ ಬಿರುದನ್ನು ಧರಿಸಿದಂತಹ ಮೊದಲ ರಾಜ ಆತ ಎಂಬುದಾಗಿ ಹೇಳಲಾಗಿದೆ. ಅದರಿಂದ ಆತನನ್ನು ಮೊದಲ ಸಾಮ್ರಾಜ್ಯ ನಿರ್ಮಾಣಕಾರ ಎಂಬುದಾಗಿ ಕರೆಯುತ್ತಾರೆ. ವಿಶಾಲವಾದಂತಹ ಸಾಮ್ರಾಜ್ಯ ಕಟ್ಟಿದ ಮಹಾಪದ್ಮಾನಂದ. ಈ ಒಂದು ವಿಶಾಲವಾದಂಥ ಸಾಮ್ರಾಜ್ಯ ಸಮರ್ಥ ಉತ್ತರಾಧಿಕಾರಿಗಳ ಕೈಗೆ ಸಿಕ್ಕಿದ್ದೇ ಆದಿದ್ದರೆ ಬಹುಶಃ ನಂದ ಸಂತತಿ ತನ್ನ ಆಳ್ವಿಕೆಯ ಅವಧಿಯನ್ನು ಮತ್ತಷ್ಟು ಹೆಚ್ಚಿಸ್ತಿತ್ತೋ ಏನೋ. ಆದರೆ ದುರದೃಷ್ಟವಶಾತ್ ಹಾಗೆ ಆಗಲಿಲ್ಲ. ಏನಾಯ್ತೆಂದರೆ, ಧನನಂದ ಆತನ ಹೆಸರೇ ಸೂಚಿಸುವ ಪ್ರಕಾರ ಆತನಿಗೆ ಸಂಪತ್ತಿನಲ್ಲಿ ಅತಿಯಾದಂತಹ ಮೋಹವಿತ್ತು. ಆತ ತನ್ನ ಖಜಾನೆಯಲ್ಲಿ ತುಂಬಿ ತುಳುಕುತ್ತಿರುವಂತಹ ರೀತಿಯಲ್ಲಿ ಧನ ಸಂಗ್ರಹ ಮಾಡಿದ. ಭಾರವಾದಂಥ ತೆರಿಗೆಗಳನ್ನು ತನ್ನ ಪ್ರಜೆಗಳ ಮೇಲೆ ಹೇರಿದ. ಅವರ ಕಲ್ಯಾಣಕ್ಕಾಗಿ ಯಾವುದೇ ಒಂದು ರೀತಿಯ ಕಾರ್ಯಕ್ರಮವನ್ನು ಆತ ಹಾಕಿಕೊಳ್ಳಿಲ್ಲ. ಇಂತಹ ಒಂದು ಕ್ರೂರವಾದಂತಹ ಕಠಿಣವಾದಂತಹ ರಾಜ ತನ್ನ ಜನಪ್ರಿಯತೆಯನ್ನು ಸಹಜವಾಗಿಯೇ ಕಳಕೊಂಡ. ಅದೇ ಸಂದರ್ಭದಲ್ಲಿ ನಾವು ಕಾಣ್ತೇವೆ, ಗ್ರೀಸ್ನ ರಾಜನಾದಂತಹ ಅಲೆಕ್ಸಾಂಡರ್, ಸಾಮ್ರಾಟನಾದಂತಹ ಅಲೆಕ್ಸಾಂಡರ್ ಭಾರತದ ವಾಯುವ್ಯ ಪ್ರದೇಶದ ಮೇಲೆ ದಾಳಿ ಮಾಡಿದ. ಆದರೆ ಈ ದಾಳಿಯನ್ನು ಸಮರ್ಥವಾಗಿ ಎದುರಿಸುವಂತಹ ಶಕ್ತಿ ಕೂಡ ಆತನಲ್ಲಿ ಇರಲಿಲ್ಲ ಅಂತೆ. ಮಗಧದ ಮೇಲೆ ಅಲೆಕ್ಸಾಂಡರ್ ತನ್ನ ದೃಷ್ಟಿಯನ್ನು ಹಾಯಿಸಿದ್ದ. ಆದರೆ ಏನಾಯ್ತಂದರೆ, ಆತನ ಸೈನಿಕರು ಯುದ್ಧವನ್ನು ಮಾಡಿ 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 ಕಂಗಾಲಾಗಿದ್ದರಿಂದ ಮುಂದಕ್ಕೆ ಇನ್ನು ಹೋಗುವುದು ಬೇಡ ಎಂಬುದಾಗಿ ಹಠಮಾರಿತನವನ್ನು ತೋರಿಸಿದ್ರಿಂದ ಆತ ತನ್ನ ಸ್ವದೇಶಕ್ಕೆ ಭಾರತದ ಮೇಲಿನ ಮುಂದಿನ ಆಕ್ರಮಣಗಳನ್ನು ಬದಿಗಿಟ್ಟು ತನ್ನ ಸ್ವದೇಶಕ್ಕೆ ಆತ ಹಿಂದಿರುಗಬೇಕಾಗಿ ಬಂತು. ಏನೇ ಆಗಲಿ, ಧನನಂದ ಒಬ್ಬ ಕ್ರೂರ ರಾಜನಾಗಿದ್ದ. ಪ್ರಜೆಗಳ ಕಲ್ಯಾಣದ ಬಗ್ಗೆ ಆತನಿಗೆ ಯಾವುದೇ ರೀತಿಯ ಒಂದು ಕಾಳಜಿ ಇರಲಿಲ್ಲ. ಸಹಜವಾಗಿಯೇ ಆತನನ್ನು ಪ್ರಜೆಗಳು ವಿರೋಧಿಸ್ತಿದ್ರು. ಈತನ ಈ ಒಂದು ರೀತಿಯ ದುರಾಡಳಿತ, ಕ್ರೂರ ಆಡಳಿತ ಯಾವಾಗ ಕೊನೆಗೊಳ್ಳಬಹುದು ಎಂಬ ಒಂದು ನಿರೀಕ್ಷೆಯಲ್ಲಿ ಇದ್ದರು. ಇಂತಹ ಒಂದು ಸಂದರ್ಭದಲ್ಲಿ ನಾವು ಕಾಣ್ತೇವೆ, ಒಬ್ಬ ಯುವಕ ಚಂದ್ರಗುಪ್ತ ಮೌರ್ಯ ಎಂಬ ಯುವಕ ಏನೋ ಇತಿಹಾಸದ ಪರದೆಯಲ್ಲಿ ಉದಯಿಸ್ತಾನೆ. ಮಾತ್ರವಲ್ಲ, ದುರಾಡಳಿತದಿಂದ ಕೂಡಿದಂತಹ ಧನನಂದನ ಕಿತ್ತೆಸೆಯುವಂತಹ ಒಂದು ಸಾಹಸಮಯ ಕೆಲಸಕ್ಕೆ ಆತ
ಕೈ ಹಾಕ್ತಾನೆ. ಇದರಲ್ಲಿ ಯಶಸ್ವಿ ಕೂಡ ಆಗ್ತಾನೆ. ಆ ಮೂಲಕ ನಾವು ಕಾಣ್ತೇವೆ ಚಂದ್ರಗುಪ್ತ ಮೌರ್ಯ ಕ್ರಿಸ್ತ ಪೂರ್ವ 320ರಲ್ಲಿ ಧನನಂದ ಈತನನ್ನು ಸೋಲಿಸಿ ತನ್ನ ಸಂತತಿಯಾದಂತಹ ಮೌರ್ಯ ಸಂತತಿಯ ಸ್ಥಾಪನೆಯನ್ನು ಮಾಡ್ತಾನೆ. ಇದು ಮೌರ್ಯ ಸಾಮ್ರಾಜ್ಯದ ಇತಿಹಾಸ ಆರಂಭವಾಗುವ ಮೊದಲಿಗೆ ಮಗಧ ಸಾಮ್ರಾಜ್ಯದ ಹಿನ್ನೆಲೆ ಎಂಬುದಾಗಿ ನಾವು ಹೇಳಬಹುದು. ಈಗ ಪ್ರೀತಿಯ ವಿದ್ಯಾರ್ಥಿಗಳೇ, ನಮಗೆ ನಿಗದಿಸಲ್ಪಟ್ಟಂತಹ ಅಧ್ಯಾಯಕ್ಕೆ ಬರೋಣ. ಆ ಅಧ್ಯಾಯವೇ ಈಗ ತಾನೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಮೌರ್ಯರು. ಮೌರ್ಯರು ಕ್ರಿಸ್ತ ಪೂರ್ವ 324ರಿಂದ 180ರವರೆಗೆ ಒಂದು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದರು. ಈ ಮೌರ್ಯರ ಬಗ್ಗೆ ಕೆಲವು ಪ್ರಮುಖ ವಿಷಯಗಳನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಬಯಸ್ತೇನೆ. ಮೌರ್ಯ ಸಾಮ್ರಾಜ್ಯದ ಇತಿಹಾಸದ ಮಹತ್ವ ಏನೆಂಬುದಾಗಿ ನಾವು ಮೊದಲಿಗೆ ತಿಳಿದುಕೊಳ್ಳಬೇಕು. ಮೊದಲನೇದಾಗಿ ಭಾರತದ ಇತಿಹಾಸದಲ್ಲೇ ಅದು ಮೊದಲ ಶ್ರೇಷ್ಠ ಸಾಮ್ರಾಜ್ಯ. ಭಾರತದ ಇತಿಹಾಸದಲ್ಲೇ ಮೊದಲಿನ ಸಾಮ್ರಾಜ್ಯ ಅಂದರೆ ಮೌರ್ಯ ಸಾಮ್ರಾಜ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಎರಡನೆಯದಾಗಿ ಈ ಒಂದು ಸಾಮ್ರಾಜ್ಯ ರಾಜಕೀಯ ಐಕ್ಯತೆಯನ್ನು ಕಂಡುಕೊಂಡಂತಹ ಸಾಮ್ರಾಜ್ಯ. ಭಾರತದಲ್ಲಿ ವಾಯುವ್ಯ ಭಾಗದಲ್ಲಿ ಬಹಳಷ್ಟು ಪ್ರಭಾವವನ್ನು ಹೊಂದಿದಂತಹ ವಿದೇಶಿಯರನ್ನು ಒಡೆದೋಡಿಸಿ ಒಂದು ಬಲಿಷ್ಠವಾದಂತಹ ಒಂದು ಏಕೀಕೃತವಾದಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿ ರಾಜಕೀಯ ಐಕ್ಯತೆಯನ್ನು ಭಾರತಕ್ಕೆ ಕಲ್ಪಿಸಿಕೊಟ್ಟಂತಹ ಸಂತತಿ ಮೌರ್ಯ ಸಂತತಿ ಎಂಬುದಾಗಿ ನಾವು ಹೇಳಬಹುದು. ಅದೇ ರೀತಿಯಲ್ಲಿ ವಿಶಾಲವಾದಂಥ ಸಾಮ್ರಾಜ್ಯ ಕಟ್ಟಿದರೆ ಸಾಲದು. ಆ ವಿಶಾಲವಾದಂಥ ಸಾಮ್ರಾಜ್ಯದಲ್ಲಿ ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಯನ್ನು ರೂಪಿಸಬೇಕು. ಈ ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಯನ್ನು ಕೂಡ ರೂಪಿಸುವಲ್ಲಿ ಮೌರ್ಯರು ಯಶಸ್ವಿಯಾದರು. ಮಾತ್ರವಲ್ಲ, ಅರ್ಥಶಾಸ್ತ್ರ ಎಂಬ ಒಂದು ಕೃತಿಯಲ್ಲಿ ನಿರೂಪಿಸಿದಂತಹ ತತ್ವಗಳ ಆಧಾರದ ಮೇಲೆ ಭಾರತದ ಆಡಳಿತವನ್ನು ಅವರು ನಡೆಸಿದರು. ಮುಂದಿನ ಅನೇಕ ಸಂತತಿಗಳಿಗೆ ಒಂದು ಮಾದರಿ ಸಂವಿಧಾನ ಇದ್ದ ಹಾಗೆ ಈ ಒಂದು ಅರ್ಥಶಾಸ್ತ್ರವನ್ನು ಅವರು ಕರುಣಿಸಿದರು. ಆ ಮೂಲಕ ಈ ಭಾರತದ ಸಂತತಿಗಳು, ಮುಂದಿನ ಭಾರತದ ಸಂತತಿಗಳು ಇದನ್ನು ಒಂದು ಬೈಬಲ್ ರೀತಿಯಲ್ಲಿ ಉಪಯೋಗಿಸುವುದಕ್ಕೆ ತೊಡಗಿದರು. ಅರ್ಥಶಾಸ್ತ್ರ ಎಂಬುದು ರಾಜಕೀಯ ನಾಯಕರ ಬೈಬಲ್ ಅಥವಾ ಧರ್ಮಗ್ರಂಥ ಎಂಬುದಾಗಿ ಪರಿಗಣಿಸಲಾಯಿತು. ಹೀಗೆ ಈ ಮೌರ್ಯರ ಆಡಳಿತಕ್ಕೆ ಅಥವಾ ಮೌರ್ಯ ಸಂತತಿಯ ಇತಿಹಾಸಕ್ಕೆ ಬಹಳವಾದಂತಹ ಮಹತ್ವ ಇದೆ. ಈ ಸಂತತಿಗೆ ಸಂಬಂಧಪಟ್ಟಂತಹ ಕೆಲವು ಮುಖ್ಯ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಬಯಸ್ತೇನೆ. ಒಂದು, ಮೌರ್ಯ ಸಂತತಿಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಎರಡನೇದು, ಅವರ ರಾಜಧಾನಿ ಪಾಟಲಿಪುತ್ರ. ಇದನ್ನು ಈಗ ಪಾಟ್ನಾ ಎಂಬುದಾಗಿ ಕರೆಯುತ್ತಾರೆ. ಬಿಹಾರದ ಪಾಟಲಿಪುತ್ರ ಅಥವಾ ಪಾಟ್ನಾ ಅವರ ರಾಜಧಾನಿ.
ಈಗ ಕೂಡ ಪಾಟ್ನಾ ಬಿಹಾರದ ರಾಜಧಾನಿಯಾಗಿದೆ ಎಂಬುದನ್ನು ನೀವು ತಿಳಿದಿರಬಹುದು. ಪಾಟಲಿಪುತ್ರ. ಮೂರನೇದ್ದು ಅವರ ರಾಜಲಾಂಛನ. ಧರ್ಮಚಕ್ರ. ನಾಲ್ಕನೆಯದ್ದು ಪ್ರಮುಖ ರಾಜರುಗಳು ಅಥವಾ ಸಾಮ್ರಾಟರು. ಚಂದ್ರಗುಪ್ತ ಮೌರ್ಯ ಹಾಗೂ ನಿಸ್ಸಂದೇಹವಾಗಿ ಅಶೋಕ ಮಹಾಶಯ. ಐದನೇದ್ದು ಶ್ರೇಷ್ಠ ಅರಸ. ಗೊತ್ತಿರ್ಬೋದು ನಿಮಗೆ, ಅಶೋಕ. ಆರನೇದ್ದು ಶ್ರೇಷ್ಠ ಕೃತಿ. ಅವರ ಅವಧಿಯಲ್ಲಿ ರಚಿಸಲ್ಪಟ್ಟಂತಹ ಶ್ರೇಷ್ಠ ಕೃತಿ ಗ್ರಂಥ ಕೌಟಿಲ್ಯನು ಬರೆದಂತಹ ಅರ್ಥಶಾಸ್ತ್ರ. ಆಮೇಲೆ 7 ಪ್ರಮುಖ ಘಟನೆ. ಯಾವುದು? ಕಳಿಂಗ ಯುದ್ಧ. ಹಾಗೂ ಅಶೋಕನ ಪರಿವರ್ತನೆ. 8 ಪ್ರಮುಖ ಸ್ಮಾರಕಗಳು. 1 ಸಾಂಚಿ ಸ್ತೂಪ. ಸಾಂಚಿಯಲ್ಲಿ ಅಶೋಕ ನಿರ್ಮಿಸಿದಂತಹ ಒಂದು ಬೃಹತ್ ಸ್ತೂಪ ಮಧ್ಯಪ್ರದೇಶದಲ್ಲಿ, ಅದು ಸಾಂಚಿ ಸ್ತೂಪ. ಹಾಗೂ ಸಾರನಾಥ ಸ್ತಂಭ, ಅಶೋಕನೇ ನಿರ್ಮಿಸಿದಂತಹ ಸಾರನಾಥ ಸ್ತಂಭ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಆರ್ ರಿಲೇಟೆಡ್ ಟು ದ ಮೌರ್ಯರ ಕಾಲಕ್ಕೆ ಸಂಬಂಧಪಟ್ಟಂತಹ ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅತಿ ಪ್ರಮುಖ ವಿಚಾರಗಳು ಇವು. ನೀವು ಬರ್ಕೊಳ್ಳಿ. ಅದನ್ನು ಪರೀಕ್ಷಾ ದೃಷ್ಟಿಯಿಂದ ಹಾಗೂ ನಿಮ್ಮ ಜ್ಞಾನದ ದೃಷ್ಟಿಯಿಂದ ಅದನ್ನು ಗಮನದಲ್ಲಿ ಇಡುವುದಕ್ಕೆ ಪ್ರಯತ್ನ ಪಡಿ ವಿದ್ಯಾರ್ಥಿಗಳೇ. ಈಗ ಮೌರ್ಯರ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ನಮಗೆ ಐತಿಹಾಸಿಕ ಆಧಾರಗಳ ಅವಶ್ಯಕತೆ ಇದೆ. ಬಹುಶಃ ಭಾರತದ ಇತಿಹಾಸದಲ್ಲಿ ಒಂದು ಸಾಮ್ರಾಜ್ಯದ ಅಥವಾ ಒಂದು ಸಂತತಿಯ ಇತಿಹಾಸವನ್ನು ತಿಳಿದುಕೊಳ್ಳುವುದಕ್ಕೆ ಬೇಕಾಗಬಹುದಾದಂತಹ ಆಧಾರಗಳಲ್ಲಿ ಮೌರ್ಯರ ಇತಿಹಾಸದ ಬಗ್ಗೆ ಲಭ್ಯವಿರುವಂಥ ಆಧಾರಗಳು ಬಹಳಷ್ಟು ಇವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಯಾವುದೆಲ್ಲ ಆಧಾರಗಳು ಮೌರ್ಯರ ಇತಿಹಾಸದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತವೆ? ಮೊದಲನೇದಾಗಿ ಕೌಟಿಲ್ಯ ಬರೆದಂತಹ ಅರ್ಥಶಾಸ್ತ್ರ. ಎರಡನೇದು ಮೆಗಸ್ಥನೀಸ್ ಎಂಬ ಗ್ರೀಕ್ ರಾಯಭಾರಿ ಬರೆದ ಇಂಡಿಕಾ ಎಂಬ ಕೃತಿಯನ್ನು ಮೆಗಸ್ಥನೀಸ್ ಬರೆದ. ಈತ ಗ್ರೀಕ್ ರಾಯಭಾರಿಯಾಗಿದ್ದ. ಚಂದ್ರಗುಪ್ತನ ಆಸ್ಥಾನಕ್ಕೆ ಆತ ಬಂದಿದ್ದ. ಆತನು ತನ್ನ ಅನುಭವಗಳನ್ನು ತಾನು ಏನು ನೋಡಿದ್ದೇನೆ, ಏನು ಕೇಳಿದ್ದೇನೆ ಅದರ ಬಗ್ಗೆ ಬರೆದಿಟ್ಟಂತಹ ಮಾಹಿತಿ ಈ ಒಂದು ಇಂಡಿಕಾ ಎಂಬ ಕೃತಿಯಲ್ಲಿ ಇದೆ. ಮೂರನೇದಾಗಿ
ಮೂರನೇದಾಗಿ ನಾವು ಕಾಣ್ತೇವೆ ಮುದ್ರಾ ರಾಕ್ಷಸ ಎಂಬ ಕೃತಿ. ಮುದ್ರಾ ರಾಕ್ಷಸ ವಿಶಾಖ ದತ್ತ ಎಂಬಾತ ಬರೆದಂತಹ ಕೃತಿ. ವಿಶಾಖ ದತ್ತ ಬರೆದಂತಹ ಕೃತಿ ಮುದ್ರಾ ರಾಕ್ಷಸ. 4 ಅಶೋಕನ ಶಾಸನಗಳು. ಅಶೋಕನ ಶಾಸನಗಳು, ಅಶೋಕಾಸ್ ಈಡಿಕ್ಟ್ಸ್ ಎಂಬುದಾಗಿ ನಾವು ಕರೆಯುತ್ತೇವೆ. ಆಮೇಲೆ 5ನೇದು ಮಾನ್ಯುಮೆಂಟ್ಸ್, ಸ್ಮಾರಕಗಳು. ಮೌರ್ಯರ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ಸ್ಮಾರಕಗಳು, ಅದು ಅರಮನೆಯಾಗಿರ್ಬೋದು ಅಥವಾ ಸ್ತೂಪಗಳಾಗಿರ್ಬೋದು ಅಥವಾ ಕೋಟೆಗಳಾಗಬಹುದು ಅಥವಾ ಇನ್ನಿತರ ಯಾವುದೇ ಒಂದು ನಿರ್ಮಾಣ ಆಗಿರ್ಬೋದು, ಗುಹೆಗಳಾಗಿರ್ಬೋದು, ಯಾವುದಾದ್ರು ಇದೆಲ್ಲ ಸ್ಮಾರಕಗಳ ಗುಂಪಿಗೆ ಬರ್ತದೆ. 6ನೇದಾಗಿ ನಾವು ಕಾಣ್ತೇವೆ ಬೌದ್ಧ ಕೃತಿಗಳು. ಬೌದ್ಧ ಧರ್ಮಕ್ಕೆ ಹಾಗೂ ಸಿಲೋನಿಗೆ ಬಹಳಷ್ಟು ಸಂಬಂಧ ಇದೆ. ನಾವು ಕಾಣ್ತೇವೆ ಬೌದ್ಧ ಧರ್ಮ ಸ್ವೀಕರಿಸಿದಂತಹ ರಾಷ್ಟ್ರಗಳಲ್ಲಿ ಶ್ರೀಲಂಕಾ ಕೂಡ ಒಂದು. ಈಗ ಕೂಡ ಪ್ರಮುಖ ಶ್ರೀಲಂಕಾದಲ್ಲಿ ಅಥವಾ ಸಿಲೋನ್ ಎಂಬುದಾಗಿ ಕರೆಯಲ್ಪಡ್ತಿತ್ತು. ಅದು ಶ್ರೀಲಂಕಾದಲ್ಲಿ ಈಗ ಕೂಡ ಬೌದ್ಧ ಧರ್ಮ ಒಂದು ಪ್ರಮುಖ ಧರ್ಮ ಎಂಬುದಾಗಿ ಗುರುತಿಸಲ್ಪಡ್ತದೆ. ಬೌದ್ಧ ಧರ್ಮದ 2 ಕೃತಿಗಳಿವೆ. ಸಿಲೋನು ಮೂಲದ 2 ಕೃತಿಗಳು, ಮಹಾವಂಶ ಹಾಗೂ ದೀಪವಂಶ ಎಂಬುದಾಗಿ. ಈ 2 ಕೃತಿಗಳು ಕೂಡ ನಮಗೆ ಮೌರ್ಯರ ಬಗ್ಗೆ ಬಹಳವಾದಂತಹ ಮಾಹಿತಿಯನ್ನು ಕೊಡ್ತವೆ. ಈಗ ಚಂದ್ರಗುಪ್ತ ಮೌರ್ಯ ಹೆಸರು ಸೂಚಿಸಿದಾಗೆ ಮೌರ್ಯ ಎಂಬುದಕ್ಕೆ ಬಹಳವಾದಂತಹ ಒಂದು ಹಿನ್ನೆಲೆ ಇದೆ. ಈ ಮೌರ್ಯ ಎಂಬ ಪದ, ಇದಕ್ಕೆ ಚಂದ್ರಗುಪ್ತ ಮೌರ್ಯನಿಗೆ, ಇದರ ಜೊತೆ ಚಂದ್ರಗುಪ್ತ ಮೌರ್ಯನಿಗೆ ಬಹಳವಾದಂತಹ ಸಂಬಂಧ ಇದೆ ಎಂಬುದಾಗಿ ನಾವು ಹೇಳ್ಬೋದು. ಅದನ್ನು ಆಧರಿಸಿ ಮೌರ್ಯರ ಮೂಲವನ್ನು ವಿವರಿಸಲಾಗಿದೆ. ಅವರ ಮೂಲದ ಬಗ್ಗೆ ಇತಿಹಾಸದಲ್ಲಿ ನಾವು ಏನು ಕೇಳ್ತೇವೆ ಎಂಬುದಾಗಿ ಒಂದು ಪ್ರಶ್ನೆ. ವಿಶಾಖದತ್ತನು ಬರೆದಂತಹ ಮುದ್ರಾ ರಾಕ್ಷಸದಲ್ಲಿ ಆತನನ್ನು, ಚಂದ್ರಗುಪ್ತ ಮೌರ್ಯನನ್ನು ಮಯೂರ ಸುತ ಎಂಬುದಾಗಿ ಕರೆಯಲಾಗಿದೆ. ಮಯೂರ ಸುತ ಅಂದರೆ ಮಯೂರ ಅಂದರೆ ನವಿಲು. ಆ ನವಿಲನ್ನು ಸಾಕುವಂತಹ ಒಂದು ಪರಿವಾರದಲ್ಲಿ ಆತ ಹುಟ್ಟಿದವ ಎಂಬುದಾಗಿ ಇದು ಅರ್ಥ ಕೊಡ್ತದೆ. ಅದರಿಂದ ಚಂದ್ರಗುಪ್ತನನ್ನು ಮಯೂರ ಸುತ ಎಂಬುದಾಗಿ ಕರೆಯಲಾಗಿದೆ. 2ನೇದು ಜೈನ ಸಾಹಿತ್ಯದಲ್ಲಿ ಅವನನ್ನು ಮಯೂರ ಪೋಷಕ ಎಂಬುದಾಗಿ ಕರೆಯಲಾಗಿದೆ. ಮಯೂರ ಪೋಷಕ, ಮಯೂರಗಳನ್ನು ಅಥವಾ ನವಿಲುಗಳನ್ನು ಸಾಕುವ ಪಂಗಡಕ್ಕೆ ಆತ ಸೇರಿದವ ಎಂಬುದಾಗಿ ಅರ್ಥ. ಇನ್ನೊಂದು ಕಡೆ ಮೌರ್ಯ ಎಂಬ ಪದ ಮುರ ಎಂಬ ಹೆಸರಿನಿಂದ ಬಂದಿದೆ ಎಂಬುದಾಗಿ. ಮುರ ಎಂಬಾಕೆ ನಂದ ಅರಸರ ಉಪಪತ್ನಿಯಾಗಿದ್ಲು. ಈಕೆಗೆ ಜನಿಸಿದಂಥ ಮಗನೇ ಚಂದ್ರಗುಪ್ತ ಮೌರ್ಯ. ಅದರಿಂದ ಆತನನ್ನು ಮೌರ್ಯ ಚಂದ್ರಗುಪ್ತ ಮೌರ್ಯ ಎಂಬುದಾಗಿ ಕರೆಯಲಾಗಿದೆ. ಅದೇ ರೀತಿ ನಾನು ಈಗ ತಾನೇ ಹೇಳಿದಾಗೆ ಸಿಲೋನಿನ ಕೃತಿಗಳಾದಂತಹ ದೀಪವಂಶೋ ಹಾಗೂ ಮಹಾವಂಶೋ ಇದು ಚಂದ್ರಗುಪ್ತ ಮೌರ್ಯ. ಉತ್ತರ ಭಾರತದ ಒಂದು ಪ್ರಮುಖ ರಾಜ್ಯವಾದಂತಹ ಪಿಪ್ಪಲವನ ಎಂಬ ಒಂದು ಕ್ಷತ್ರಿಯ ಎಂಬ ಒಂದು ರಾಜ್ಯವನ್ನು ಆಳುತ್ತಿದ್ದಂತಹ
ಮೌರ್ಯ ಎಂಬ ಕ್ಷತ್ರಿಯ ಪಂಗಡಕ್ಕೆ ಸೇರಿದವನು ಎಂಬುದಾಗಿ ಹೇಳ್ತೀವಿ. ಏನೇ ಆಗಲಿ, ಚಂದ್ರಗುಪ್ತ ಮೌರ್ಯ ಆತನಿಗೆ ನವಿಲುಗಳು ಒಂದೆಡೆ ಆತನಿಗೆ ಬಹಳವಾದಂಥ ಸಂಬಂಧವನ್ನು ಕಲ್ಪಿಸಿಕೊಟ್ರೆ, ಇನ್ನೊಂದೆಡೆ ಈ ಮಹಾವಂಶದಲ್ಲಿ ಹೇಳಿದಾಗೆ ಆತ ಒಬ್ಬ ಕ್ಷತ್ರಿಯ ಪಂಗಡಕ್ಕೆ ಸೇರಿದವ ಎಂಬುದಾಗಿ ನಮಗೆ ಅರ್ಥ ಕೊಡ್ತದೆ. ಈಗ ಮುಂದಕ್ಕೆ ಮೌರ್ಯರ ರಾಜಕೀಯ ಇತಿಹಾಸದ ಬಗ್ಗೆ ನಾವು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿ. ಮೌರ್ಯ ಸಂತತಿಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಎಂಬುದಾಗಿ ನಾನು ಇದೇ ತಾನೇ ಹೇಳಿದ್ದೇನೆ. ಈ ಚಂದ್ರಗುಪ್ತ ಮೌರ್ಯನಲ್ಲಿ ರಾಜನ ಗುಣಗಳು ಏನು ಅಡಕವಾಗಿದ್ದುವು. ಚಂದ್ರಗುಪ್ತ ಮೌರ್ಯ ರಾಜ ಸಂತತಿಯಲ್ಲಿ ಜನಿಸಿದವನು, ಆದರೆ ಕಾರಣಾಂತರದಿಂದ ಆತ ಸಿಂಹಾಸನದಿಂದ ವಂಚಿಸಲ್ಪಟ್ಟ ಹಾಗೂ ಒಂದು ರೀತಿಯಲ್ಲಿ ಅಲೆಮಾರಿ ಜೀವನವನ್ನು ಆತ ನಡೆಸಬೇಕಾದಂಥ ಪರಿಸ್ಥಿತಿ ಬಂದುದಾಗಿತ್ತು. ಕ್ಷಾತ್ರ ಗುಣಗಳಿಂದ ತುಂಬಿದಂತಹ ಚಂದ್ರಗುಪ್ತ ಮೌರ್ಯ ಸಿಂಹಾಸನ ಪಡೆಯುವಂತಹ ಒಂದು ಆಕಾಂಕ್ಷೆಯನ್ನು ಆಶೆಯನ್ನು ಸಹಜವಾಗಿಯೇ ಹೊಂದಿದೆ. ತನಗಾದಂತಹ ಅವಮಾನವನ್ನು ಅವಮಾನದ ಪ್ರತೀಕಾರವನ್ನು ತೀರಿಸಬೇಕು, ಏನಾದರೂ ಮಾಡಿ ಸಿಂಹಾಸನವನ್ನು ಮರಳಿ ಪಡೆಯಬೇಕೆಂಬಂತಹ ಒಂದು ಸಂಕಲ್ಪ ಆತನಲ್ಲಿತ್ತು. ಅದಕ್ಕಾಗಿ ಆತ ಸಮಯವನ್ನು ಕೂಡ ಕಾಯ್ತಾ ಇದ್ದ. ಇದೇ ಸಂದರ್ಭದಲ್ಲಿ ನಾವು ಕಾಣ್ತೇವೆ, ತಕ್ಷಶಿಲೆಯ, ಈಗ ಪಾಕಿಸ್ತಾನದಲ್ಲಿರುವಂತಹ ತಕ್ಷಶಿಲೆಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನಾಗಿದ್ದ ಒಬ್ಬ ಬ್ರಾಹ್ಮಣ ಕೌಟಿಲ್ಯ ಅಥವಾ ಚಾಣಕ್ಯ, ಆತನನ್ನು ವಿಷ್ಣುಗುಪ್ತ ಎಂಬುದಾಗಿ ಕೂಡ ಕರೆಯುತ್ತಾರೆ. ಈತ ಏನೋ ಒಂದು ಮಹಾರಾಜನಾದಂತಹ ಧನನಂದನನ್ನು ಭೇಟಿಯಾಗುವ, ಆತನಲ್ಲಿ ಮಗಧ ಸಾಮ್ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ವಿಚಾರ ವಿನಿಮಯ ಮಾಡೋಣ ಎಂಬ ಒಂದು ಉದ್ದೇಶದೊಂದಿಗೆ ಪಾಟಲಿಪುತ್ರಕ್ಕೆ ಹೋಗ್ತಾನೆ. ಪಾಟಲಿಪುತ್ರಕ್ಕೆ ಹೋಗಿ ಅಲ್ಲಿ ರಾಜನ ಆಸ್ಥಾನ ಇದೆ. ಆ ಆಸ್ಥಾನದಲ್ಲಿ ಪ್ರವೇಶವನ್ನು ಪಡೆಯುತ್ತಾನೆ. ಬಹುಶಃ ಆತ ಪರಿಸ್ಥಿತಿಯ ವಿವರಣೆಯನ್ನು ನೀಡ್ತಾನೆ. ಮಗಧದ ಪರಿಸ್ಥಿತಿ ಹೇಗಿದೆ, ಏನು ಮಾಡಬಹುದು ಎಂಬಿತ್ಯಾದಿಯಾಗಿ ಸಲಹೆ ಸೂಚನೆಗಳನ್ನು ಕೊಡುವಂಥ ಒಂದು ಆಶೆಯನ್ನು ವ್ಯಕ್ತಪಡಿಸಿ ಅಲ್ಲಿಗೆ ಹೋಗ್ತಾನೆ. ಆದರೆ ದುರದೃಷ್ಟವಶ ಆತನು ಕಲ್ಪನೆ ಮಾಡಿದ ಒಂದು ಗೌರವ ಅಲ್ಲಿ ಸಿಗುವುದಿಲ್ಲ. ಬ್ರಾಹ್ಮಣ, ಮಹಾಪಂಡಿತ, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ, ಮಹಾಜ್ಞಾನಿ, ಇಷ್ಟೆಲ್ಲ ಯೋಗ್ಯತೆಗಳು ಅರ್ಹತೆಗಳು ಆತನಿಗೆ ಇದ್ದರೂ ಕೂಡ ಆತನ ಮಾತಿಗೆ ಬೆಲೆ ಕೊಡುವಂಥ ಒಂದು ಸೌಜನ್ಯ ಆದರೂ ಈತ ತೋರಿಸುವುದಿಲ್ಲ, ಧನನಂದ ತೋರಿಸುವುದಿಲ್ಲ. ಇದರಿಂದ ಅವಮಾನಗೊಂಡಂತಹ ಕೌಟಿಲ್ಯ ತಾನು ತನಗೆ ಅವಮಾನಿಸಿದಂತಹ ಈ ಧನನಂದನನ್ನು ಬೇರು ಸಮೇತ ಕಿತ್ತೆಸೆಯುವಂತಹ ಒಂದು ದೃಢ ಸಂಕಲ್ಪವನ್ನು ಮಾಡ್ತಾನೆ. ಆಸ್ಥಾನವನ್ನು ಬಿಟ್ಟು ಹೊರಬರ್ತಾನೆ. ತನ್ನ ಸ್ವಂತ ಊರಾದಂತಹ ತಕ್ಷಶಿಲೆಗೆ ಆತ ಪ್ರಯಾಣಿಸ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ ಕಾಡುಗಳನ್ನು ದಾಟಿ ಅರಣ್ಯವನ್ನು ದಾಟಿ ಆತ ಹೋಗಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ಯುವಕ
ಇನ್ನಿತರ ಗೋಪಾಲಕರ ಜೊತೆಯಲ್ಲಿ ಒಂದು ಆಟವನ್ನು ಆಡುತ್ತಾ ಇರುವುದನ್ನು ಗಮನಿಸ್ತಾನೆ. ಈ ಒಂದು ಯುವಕನನ್ನು ಕಂಡು ಚಾಣಕ್ಯನಿಗೆ ಬಹಳಷ್ಟು ಸಂತೋಷ ಆಗ್ತದೆ. ಆತನಲ್ಲಿ ಕೆಲವು ರಾಜಗುಣಗಳನ್ನು ಆತ ಕಂಡುಕೊಳ್ತಾನೆ. ಆತನು ನೀಡುವಂಥ ನಿರ್ದೇಶನಗಳು, ಆತನು ಹೊರಡಿಸುವಂಥ ಆದೇಶಗಳು ಆ ಆಟದ ಸಮಯದಲ್ಲಿ ಈ ಒಬ್ಬ ಬಾಲಕನಲ್ಲಿ ಬಹಳವಾದಂತಹ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಕ್ಷಾತ್ರ ಗುಣಗಳಿವೆ ಎಂಬುದಾಗಿ ಆತ ಕಂಡುಕೊಳ್ತಾನೆ. ಹಾಗೂ ತನ್ನ ಈ ಒಂದು ಉದ್ದೇಶ ಏನಿತ್ತು, ತಾನು ಏನು ಶಪಥ ಮಾಡಿದ್ದೇನೆ ಅದನ್ನು ಈಡೇರಿಸುವಲ್ಲಿ ಖಂಡಿತವಾಗಿ ಈ ಒಬ್ಬ ಯುವಕ ತನಗೆ ಒಂದು ಆಯುಧದಂತಹ ರೀತಿಯಲ್ಲಿ ಉಪಯೋಗ ಬರಬಹುದು ಎಂಬುದಾಗಿ ಆತ ಎಣಿಸ್ತಾನೆ. ಆತ ಚಂದ್ರಗುಪ್ತನನ್ನು ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಉದ್ದೇಶವನ್ನು ಆತನಲ್ಲಿ ಹೇಳ್ತಾನೆ. ಚಂದ್ರಗುಪ್ತನಿಗೆ ಯೋಗ್ಯವಾದಂತಹ ಶಿಕ್ಷಣವನ್ನು ಆತ ನೀಡ್ತಾನೆ, ತರಬೇತಿಯನ್ನು ನೀಡ್ತಾನೆ, ಒಂದು ಉತ್ತಮವಾದಂತಹ ಸೈನ್ಯದ ರಚನೆಯಲ್ಲಿ ತೊಡಗ್ತಾನೆ. ಆ ಸೈನ್ಯದ ರಚನೆಯೊಂದಿಗೆ ಈತ ಮಗಧ ರಾಜ್ಯದ ಮೇಲೆ ಆಕ್ರಮಣ ಮಾಡುವುದಕ್ಕೆ ಆತ ನಿರ್ಧರಿಸ್ತಾನೆ. ಹೀಗೆ ಕೌಟಿಲ್ಯ ಅಥವಾ ಚಾಣಕ್ಯ ಈತ ಚಂದ್ರಗುಪ್ತ ಮೌರ್ಯನಿಗೆ ಸೈನ್ಯ ರಚನೆಗೆ ಬೇಕಾದಂತಹ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ಒಂದು ಸುಸಜ್ಜಿತವಾದಂತಹ ಸೈನ್ಯವನ್ನು ಕಟ್ಟಿ ಬಹಳ ಬೇಗನೆ ಆತ ಧನನಂದನಿಗೆ ಸೇರಿದಂತಹ ಸಣ್ಣ ರಾಜ್ಯಗಳು, ಪಂಜಾಬ್ ಪ್ರದೇಶದಲ್ಲಿದ್ದಂತಹ ಸಣ್ಣ ಪುಟ್ಟ ರಾಜ್ಯಗಳನ್ನು ಆತ ವಶಪಡಿಸಿಕೊಳ್ತಾನೆ. ಮುಂದೆ ತನ್ನ ಸೈನ್ಯದೊಂದಿಗೆ ಆತ ಮಗಧದ ಮೇಲೆ ದಾಳಿ ಮಾಡ್ತಾನೆ. ವಿಶಾಲವಾದಂತಹ ಸೈನ್ಯ ಧನನಂದ ಹೊಂದಿದರೂ ಕೂಡ ಈ ಉತ್ತಮ ರೀತಿಯಲ್ಲಿ ಸಜ್ಜುಗೊಳಿಸಲ್ಪಟ್ಟಂತಹ ಚಂದ್ರಗುಪ್ತನ ಸೈನ್ಯದ ಎದುರು ಧನನಂದನ ಸೈನ್ಯ ಸೋಲ್ತದೆ. ಮಾತ್ರವಲ್ಲ, ಧನನಂದನನ್ನು ದೇಶ ಬಿಟ್ಟು ಓಡಿ ಹೋಗುವಂತೆ ಚಂದ್ರಗುಪ್ತ ಹೇಳ್ತಾನೆ. ಇನ್ನೊಂದು ಮಾಹಿತಿ ಪ್ರಕಾರ ಧನನಂದ ದೇಶ ಬಿಟ್ಟು ಹೋಗುವಂತಹ ಒಂದು ಪರಿಸ್ಥಿತಿಯಲ್ಲಿ ಚಾಣಕ್ಯನ ಆದೇಶದ ಮೇರೆಗೆ ಆತನನ್ನು ಕೊಲ್ಲಲಾಗ್ತದೆ. ಆ ಮೂಲಕ ಕ್ರಿಸ್ತ ಪೂರ್ವ 324ರಲ್ಲಿ ಚಂದ್ರಗುಪ್ತ ಮೌರ್ಯ ತನ್ನ ಅಧಿಕಾರವನ್ನು ಪಾಟಲಿಪುತ್ರದಲ್ಲಿ ಸ್ಥಾಪಿಸ್ತಾನೆ. ಆ ಮೂಲಕ ಚಂದ್ರಗುಪ್ತ ಮೌರ್ಯ ಸಂತತಿಯ ಸ್ಥಾಪನೆಯನ್ನು ಮಾಡ್ತಾನೆ. ಸೊ ಇದು ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನು, ತನ್ನ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಒಂದು ರೀತಿ. ಚಂದ್ರಗುಪ್ತ ಮೌರ್ಯನಿಗೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಮಾಡುವಲ್ಲಿ ಕೌಟಿಲ್ಯನ ಪಾತ್ರ ಬಹಳ ಪ್ರಮುಖವಾಗಿದೆ. ಸ್ಥಾಪನೆ ಮಾಡುವಲ್ಲಿ ಮಾತ್ರವಲ್ಲ, ಮುಂದೆ ಈತನ ಸಾಮ್ರಾಜ್ಯದಲ್ಲಿ ಒಂದು ವ್ಯವಸ್ಥಿತವಾದಂಥ ಆಡಳಿತ, ಇದನ್ನು ಸ್ಥಾಪಿಸುವುದರಲ್ಲಿ ಕೂಡ ಕೌಟಿಲ್ಯನ ಪಾತ್ರ ಬಹಳ ಮುಖ್ಯ. ಕೌಟಿಲ್ಯನನ್ನು ತನಗೆ ರಾಜ್ಯ ಕಟ್ಟುವಂತಹ ಒಂದು ಕೆಲಸದಲ್ಲಿ ಸಹಾಯ ಮಾಡಿದಂಥ ಕೌಟಿಲ್ಯನನ್ನು ಚಂದ್ರಗುಪ್ತ ಮೌರ್ಯ ತನ್ನ ಪ್ರಧಾನಿಯಾಗಿ ನೇಮಿಸ್ತಾನೆ. ಮಾತ್ರ ಅಲ್ಲ, ಆತನು ಬರೆದಂಥ ಅರ್ಥಶಾಸ್ತ್ರ, ಇದರ ಆಧಾರದ ಮೇಲೆ ತನ್ನ ಸಾಮ್ರಾಜ್ಯದ ಆಡಳಿತವನ್ನು ಆತ ರೂಪಿಸ್ತಾನೆ. ಚಂದ್ರಗುಪ್ತ ಮೌರ್ಯನು ಹೂಡಿದಂತಹ ಅತಿ ಪ್ರಮುಖ ಯುದ್ಧವೆಂದರೆ ಗ್ರೀಕ್ ರಾಜನಾದಂತಹ ಸೆಲ್ಯೂಕಸ್ ನಿಕೇಟರ್ ಈತನೊಂದಿಗೆ ಆತನು ಮಾಡಿದಂಥ ಯುದ್ಧ. ಸೆಲ್ಯೂಕಸ್ ನಿಕೇಟರ್ ಅಲೆಕ್ಸಾಂಡರ್ ಮಹಾಶಯನ ಉತ್ತರಾಧಿಕಾರಿ. ಅಲೆಕ್ಸಾಂಡರ್ನು ಭಾರತದ ಮೇಲೆ ದಾಳಿ ಮಾಡಿದಂತಹ ಸಮಯದಲ್ಲಿ
ಕೆಲವು ಪ್ರದೇಶಗಳನ್ನು ಆತ ಯಶಸ್ವಿಯಾಗಿ ತನ್ನ ಆಡಳಿತಕ್ಕೆ ಒಳಪಡಿಸಿ, ತನ್ನ ಸಾಮ್ರಾಜ್ಯಕ್ಕೆ ಒಳಪಡಿಸಿ. ಆದರೆ ಸೈನಿಕರ ಒತ್ತಡದ ಮೇರೆಗೆ ಆತ ತನ್ನ ಜೈತ್ರ ಯಾತ್ರೆಯನ್ನು ಮುಂದುವರಿಸುವುದಕ್ಕೆ ಆಗಲಿಲ್ಲ. ಸ್ವದೇಶಕ್ಕೆ ಆತ ಹಿಂದಿರುಗುವಂತಹ ಒಂದು ಪ್ರಯತ್ನವನ್ನು ಮಾಡಿದ. ಭಾರತದಲ್ಲಿ ತಾನು ಗೆದ್ದುಕೊಂಡಂತಹ ಪ್ರದೇಶಗಳು, ಇವುಗಳ ಆಡಳಿತವನ್ನು ನಿರ್ವಹಿಸುವುದಕ್ಕೆ ಬೇಕಾಗಿ ತನ್ನ ಪ್ರತಿನಿಧಿಗಳನ್ನು ಆತ ನೇಮಿಸಿ. ದುರದೃಷ್ಟವಶಾತ್ ಅಲೆಕ್ಸಾಂಡರ್ ಬಹಳ ಬೇಗನೆ ಮರಣಿಸಿದ. ತಾನು ಮಲೇರಿಯಾ ಕಾಯಿಲೆಗೆ ಗುರಿಯಾದ. ಮಾತ್ರ ತನ್ನ 33ನೇ ವರ್ಷ ಪ್ರಾಯದಲ್ಲಿ ಆತ ಮರಣಿಸಿದ. ಇಷ್ಟು ಬೇಗ ಮರಣ ಬರ್ತದೆ ಎಂಬುದಾಗಿ ಆತನಿಗೆ ಗೊತ್ತಿರಲಿಲ್ಲ. ಆತ ಯಾವುದೇ ಒಬ್ಬ ಉತ್ತರಾಧಿಕಾರಿಯನ್ನು ನೇಮಿಸಿರಲಿಲ್ಲ. ವಿಶಾಲವಾದಂಥ ಸಾಮ್ರಾಜ್ಯ ಇದೆ, ಆದರೆ ಯಾರು ಉತ್ತರಾಧಿಕಾರಿಗಳು ಎಂಬುದಾಗಿ ನಿಗದಿ ಆಗಿರಲಿಲ್ಲ. ಅದರಿಂದ ಅಲೆಕ್ಸಾಂಡರ್ನ ಮರಣ ನಂತರ ಆತನ ಸೇನಾನಿಗಳು, 3 ಮಂದಿ ಸೇನಾನಿಗಳು ಅಲೆಕ್ಸಾಂಡರ್ನ ಸಾಮ್ರಾಜ್ಯವನ್ನು ವಿಭಜಿಸಿ 3 ವಿಭಾಗಗಳಿಗೆ ಪ್ರತ್ಯೇಕವಾಗಿ ಆಡಳಿತ ನಡೆಸುವುದು ಎಂಬುದಾಗಿ ವ್ಯವಸ್ಥೆ ಮಾಡಿದರು. ಅಂಥದ್ರಲ್ಲಿ ಸೆಲ್ಯೂಕಸ್ ನಿಕೇಟರ್ ಮಧ್ಯ ಏಷ್ಯಾದ ಹಾಗೂ ಪೂರ್ವದ ಸಾಮ್ರಾಜ್ಯದ ಭಾಗಗಳ ಒಡೆತನವನ್ನು ಪಡೆದ. ಚಂದ್ರಗುಪ್ತ ಮೌರ್ಯ ಅಲೆಕ್ಸಾಂಡರ್ನಿಗೆ ಸೇರಿದಂಥ ಈ ಸಣ್ಣ ಪುಟ್ಟ ರಾಜ್ಯಗಳನ್ನು ವಶಪಡಿಸಿದ್ದು. ಸೆಲ್ಯೂಕಸ್ ನಿಕೇಟರ್ ಇವುಗಳನ್ನು ಮರಳಿ ಪಡೆಯುವಂಥ ಒಂದು ಪ್ರಯತ್ನ ಮಾಡಿದ್ದು. ಈ ಒಂದು ಯುದ್ಧಕ್ಕೆ ಕಾರಣ ಆಯಿತು. ಸೆಲ್ಯೂಕಸ್ ನಿಕೇಟರ್ ತಾನು ಕಳಕೊಂಡಂತಹ ಅಲೆಕ್ಸಾಂಡರ್ನ ಪ್ರದೇಶಗಳನ್ನು ಮತ್ತೊಮ್ಮೆ ಪಡೆಯುವುದಕ್ಕೆ ನಿರ್ಧರಿಸಿದ. ಒಂದು ವಿಶಾಲವಾದಂತಹ ಸೈನ್ಯದೊಂದಿಗೆ ಆತ ಮೌರ್ಯರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದ. ಆದರೆ ಚಂದ್ರಗುಪ್ತನ ಎದುರಲ್ಲಿ ಸೆಲ್ಯೂಕಸ್ ನಿಕೇಟರ್ ಹೀನಾಯವಾದಂಥ ಪರಾಭವವನ್ನು ಅನುಭವಿಸಿದ. ಒಂದು ಒಪ್ಪಂದಕ್ಕೆ ಸಹಿ ಹಾಕುವಂತೆ ಆತನನ್ನು ಬಲವಂತಪಡಿಸಲಾಯಿತು. ಅದರ ಪ್ರಕಾರ ಚಂದ್ರಗುಪ್ತ ಮೌರ್ಯನಿಗೆ ಸೆಲ್ಯೂಕಸ್ ನಿಕೇಟರ್ ಅಫ್ಘಾನಿಸ್ತಾನ ಪ್ರದೇಶದ ಕಾಂದಹಾರ್, ಕಾಬೂಲ್ ಹಾಗೂ ಇನ್ನಿತರ ಪ್ರದೇಶಗಳನ್ನು ಬಿಟ್ಟುಕೊಟ್ಟಿದ್ದು ಮಾತ್ರವಲ್ಲದೆ ಇನ್ನೂ ಅನೇಕ ಪ್ರದೇಶಗಳನ್ನು ಆತ ಚಂದ್ರಗುಪ್ತ ಮೌರ್ಯನಿಗೆ ಮರಳಿ ಕೊಡಬೇಕಾಗಿ ಬಂತು. ಅದು ಮಾತ್ರವಲ್ಲ, ಇಬ್ಬರು ಕೂಡ ಒಂದು ಒಪ್ಪಂದಕ್ಕೆ ಮೈತ್ರಿಯನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಒಂದು ಒಪ್ಪಂದವನ್ನು ಕೂಡ ಮಾಡಿದರು. ಸೆಲ್ಯೂಕಸ್ ನಿಕೇಟರ್ ತನ್ನ ಮಗಳಾದಂಥ ಹೆಲೆನ್ ಈತನನ್ನು ಚಂದ್ರಗುಪ್ತ ಮೌರ್ಯನಿಗೆ ವಿವಾಹವಾಗಿ ಕೊಟ್ಟ. ಅದಕ್ಕೆ ಚಂದ್ರಗುಪ್ತ ಮೌರ್ಯ ಸುಮಾರು 500ರಷ್ಟು ಯುದ್ಧದಲ್ಲಿ ಪಳಗಿದಂತಹ ಆನೆಗಳನ್ನು ಉಡುಗೊರೆಯಾಗಿ ಸೆಲ್ಯೂಕಸ್ ನಿಕೇಟರ್ನಿಗೆ ನೀಡಿದ. ಮಿತ್ರತ್ವದ ಒಂದು ಭಾಗವಾಗಿ ಸೆಲ್ಯೂಕಸ್ ನಿಕೇಟರ್ ತನ್ನ ಪ್ರತಿನಿಧಿಯಾಗಿ ಮೆಗಸ್ತನೀಸ್ ಎಂಬ ರಾಯಭಾರಿಯನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ. ಮೆಗಸ್ತನೀಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಮಾತ್ರವಲ್ಲ, ಆತನ ಸಾಮ್ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಭೇಟಿ ನೀಡಿ ಅಲ್ಲಿಯ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಿದ. ಮಾತ್ರವಲ್ಲ, ತನ್ನ ಅನುಭವಗಳನ್ನು, ತಾನು ಕಂಡಂತಹ ವಿಚಾರಗಳನ್ನು ಕೆಲವು ರೀತಿಯಲ್ಲಿ ಉತ್ಪ್ರೇಕ್ಷೆಯಾಗಿ ಒಂದು ಗ್ರಂಥದ ರೂಪದಲ್ಲಿ ಬರೆದಿಟ್ಟ. ಅದನ್ನು ಇಂಡಿಕಾ ಎಂಬುದಾಗಿ ನಾವು ಕರೆಯುತ್ತೇವೆ. ಇಂಡಿಕಾ ಎಂಬ ಕೃತಿ
ಯಲ್ಲಿ ಆತನು ಎಲ್ಲ ಭಾರತದಲ್ಲಿ ತಾನು ಕಂಡುಕೊಂಡಂತಹ ವಿಚಾರಗಳನ್ನು ಆತ ಬರೆದಿಟ್ಟ. ಚಂದ್ರಗುಪ್ತ ಮೌರ್ಯ ಇನ್ನೂ ಅನೇಕ ಯುದ್ಧಗಳನ್ನು ಮಾಡಿದ ಎಂಬುದಾಗಿ ಹೇಳಲಾಗಿದೆ. ಆದರೆ ಆತನ ಸಾಮ್ರಾಜ್ಯದ ವಿಸ್ತೀರ್ಣತೆ ಎಷ್ಟು ಇತ್ತು ಎಂಬುದಾಗಿ ಸಮರ್ಪಕವಾದಂತಹ ಮಾಹಿತಿ ಇಲ್ಲ. ಏನೇ ಆಗಲಿ, ಚಂದ್ರಗುಪ್ತ ಮೌರ್ಯ ಒಂದು ವಿಶಾಲವಾದಂತಹ ಸಾಮ್ರಾಜ್ಯದ ಒಡೆತನವನ್ನು ಹೊಂದಿದ ಎಂಬಂಥ ವಿಚಾರ ಮಾತ್ರ ಸ್ಪಷ್ಟ. ಈಗ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಕಳೆದಂತಹ ರೀತಿ, ತನ್ನ ಅಧಿಕಾರದ ಕೊನೆಯ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಒಂದು ಭೀಕರವಾದಂತಹ ಬರಗಾಲ ತಟ್ಟಿ, ಜನರು, ತನ್ನ ಪ್ರಜೆಗಳು ಬಹಳಷ್ಟು ಸಂಕಷ್ಟಗಳಿಗೆ ಒಳಗಾದರು. ಅವರ ಈ ಒಂದು ದುಸ್ಥಿತಿಯನ್ನು ನೋಡಿ ಸಹಿಸುವುದಕ್ಕೆ ಆತನಿಂದ ಸಾಧ್ಯ ಆಗಿಲ್ಲಂತೆ. ಆದ್ದರಿಂದ ಚಂದ್ರಗುಪ್ತ ಮೌರ್ಯ ಜೈನ ಮುನಿಯಾದಂಥ ಭದ್ರಬಾಹು ಈತನ ಜೊತೆ ಇನ್ನಿತರ ಅನೇಕ ಜೈನ ಅನುಯಾಯಿಗಳೊಂದಿಗೆ ಆತ ಪಾಟಲಿಪುತ್ರವನ್ನು ತ್ಯಜಿಸ್ತಾನೆ. ಸಿಂಹಾಸನವನ್ನು ತನ್ನ ಮಗನಾದಂಥ ಬಿಂದುಸಾರ, ನಾನು ಹಾಗೆ ಹೇಳಿದ್ದು ಬಿಂಬಿಸಾರ ಎಂಬುದಾಗಿ, ಈಗ ಚಂದ್ರಗುಪ್ತನ ಮಗನಾದಂಥ ಬಿಂದುಸಾರ ಈತನ ಪರವಾಗಿ ತನ್ನ ಸಿಂಹಾಸನವನ್ನು ತ್ಯಜಿಸಿ ಆತ ದಕ್ಷಿಣ ಭಾರತದತ್ತ ಆತ ಪ್ರಯಾಣವನ್ನು ಆರಂಭಿಸ್ತಾನೆ. ಈ ಪ್ರಯಾಣ ಮುಂದುವರಿದಂತೆ ಅವರು ಕ್ರಮೇಣವಾಗಿ ನಮ್ಮ ರಾಜ್ಯದ ಕರ್ನಾಟಕದ ಶ್ರವಣಬೆಳಗೊಳ ಎಂಬ ಸ್ಥಳವನ್ನು ತಲುಪ್ತಾರೆ. ಶ್ರವಣಬೆಳಗೊಳದಲ್ಲಿ ಚಂದ್ರಗುಪ್ತ ಮೌರ್ಯ ತಾನು ತನ್ನ ಸ್ವಧರ್ಮವಾದಂತಹ ಹಿಂದೂ ಧರ್ಮವನ್ನು ತ್ಯಜಿಸ್ತಾನೆ. ಬಾಹು ಎಂಬ ಜೈನ ಮುನಿಯ ಸಮ್ಮುಖದಲ್ಲಿ ಆತ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಜೈನ ಧರ್ಮದ ವೃತ್ತವಾದಂತಹ ಸಲ್ಲೇಖನ ವೃತ ಅಂದರೆ ಆಮರಣಾಂತ ಉಪವಾಸವನ್ನು ಕೈಗೊಳ್ಳುವುದು. ಉಪವಾಸವನ್ನು ಮಾಡಿ ಪ್ರಾಣತ್ಯಾಗ ಮಾಡುವುದು. ಇದು ಜೈನ ಧರ್ಮೀಯರಲ್ಲಿ ಇರುವಂತಹ ಒಂದು ವೃತ. ಅದನ್ನು ಸಲ್ಲೇಖನ ವೃತ ಎಂಬುದಾಗಿ ಹೇಳ್ತಾರೆ. ಈ ಸಲ್ಲೇಖನ ವೃತವನ್ನು ಕೈಗೊಂಡು ಆತ ಅಲ್ಲೇ ನಿಧನನಾದ. ಆತನು ನೆಲೆಸಿದಂತಹ ಹಾಗೂ ನಿಧನಗೊಂಡಂತಹ ಆ ಒಂದು ಬೆಟ್ಟ, ಅದನ್ನು ಚಂದ್ರಗಿರಿ ಎಂಬುದಾಗಿ ಈಗ ಕರೆಯಲ್ಪಡ್ತದೆ. ಅಲ್ಲಿ ಆತನು ನಿರ್ಮಿಸಿದಂತಹ ಚಂದ್ರಗುಪ್ತ ಬಸದಿ ಎಂಬ ಬಸದಿ ಇದೆ. ಈಗ ಕೂಡ ಅಲ್ಲಿ ಭದ್ರಬಾಹುವಿನ ಕಾಲಿನ ಹೆಜ್ಜೆಯ ಗುರುತುಗಳನ್ನು ನಾವು ಕಾಣಬಹುದು ಎಂಬುದಾಗಿ ಹೇಳಲಾಗ್ತದೆ. ಏನೇ ಆಗಲಿ, ಚಂದ್ರಗುಪ್ತ ಮೌರ್ಯ ಸಂತತಿಯ ಸ್ಥಾಪಕ ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಆತ ಕಳೆದ. ಜೈನ ಧರ್ಮವನ್ನು ತನ್ನ ಜೀವನದ ಕೊನೆಯ ಭಾಗದಲ್ಲಿ ಆತ ಅನುಸರಿಸಿದ. ಇದು ಚಂದ್ರಗುಪ್ತ ಮೌರ್ಯನ ಬಗ್ಗೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಚಂದ್ರಗುಪ್ತ ಮೌರ್ಯ ಈತನಿಗೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ನೆರವು ನೀಡಿದಂತಹ ವ್ಯಕ್ತಿ ಕೌಟಿಲ್ಯ. ಆತನು ಚಾಣಕ್ಯ ಎಂಬುದಾಗಿ ಕರೆಯುತ್ತಾರೆ. ವಿಷ್ಣುಗುಪ್ತ ಎಂಬುದು ಇನ್ನೊಂದು ಆತನ ಹೆಸರು. ಈತನ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾವು ತಿಳಿದುಕೊಳ್ಳು. ಕೌಟಿಲ್ಯನನ್ನು ಪ್ರಾಚೀನ ಭಾರತದ ಒಬ್ಬ ಶ್ರೇಷ್ಠ ರಾಜನೀತಿಜ್ಞ, ಎಂಬುದಾಗಿ ಕರೆಯಲ್ಪಡ್ತಾನೆ. ತಕ್ಷಶಿಲೆಯ ವಿಶ್ವವಿದ್ಯಾಲಯದಲ್ಲಿ ಆತ ಪ್ರಾಧ್ಯಾಪಕನಾಗಿದ್ದ.
ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಚಂದ್ರಗುಪ್ತನಿಗೆ ಬಹಳವಾದಂತಹ ಸಹಾಯವನ್ನು ಆತ ಮಾಡಿದ. ಆತನ ಆಡಳಿತದ ವಿಚಾರದಲ್ಲಿ ಬಹಳವಾದಂಥ ಪ್ರಭಾವವನ್ನು ಕೂಡ ಆತ ಬೀರಿದ. ರಾಜನೀತಿಗೆ ಸಂಬಂಧಪಟ್ಟಂತಹ ಅತಿ ಅಮೂಲ್ಯವಾದಂತಹ ಒಂದು ಕೃತಿ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಆತ ಬರೆದ. ಸಂಸ್ಕೃತ ಭಾಷೆಯಲ್ಲಿ ಇದ್ದಂಥ ಈ ಒಂದು ಕೃತಿ 1905ರಲ್ಲಿ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಡಾಕ್ಟರ್ ಶ್ಯಾಮಶಾಸ್ತ್ರಿ ಎಂಬವರು ಇದನ್ನು ಪತ್ತೆ ಹಚ್ಚಿದರು. 1909ರಲ್ಲಿ ಅವರು ಇಂಗ್ಲೀಷಿಗೆ ಭಾಷಾಂತರಿಸಿದಂತಹ ಈ ಒಂದು ಅರ್ಥಶಾಸ್ತ್ರವನ್ನು ಅವರು ಪ್ರಕಟಪಡಿಸಿ. ಈ ಅರ್ಥಶಾಸ್ತ್ರದಲ್ಲಿ 3 ಪ್ರಮುಖ ಭಾಗಗಳಿವೆ. ಅರ್ಥಶಾಸ್ತ್ರ ಎಂಬುದಾಗಿ ಹೇಳಿದ ಕೂಡಲೇ ಅದನ್ನು ಏನೋ ಇಕನಾಮಿಕ್ಸ್ ಮೇಲೆ ಒಂದು ಗ್ರಂಥ ಎಂಬುದಾಗಿ ನಾವು ಭಾವಿಸಬಾರ್ದು. ಇಕನಾಮಿಕ್ಸು ಇದೆ, ಪ್ರಮುಖವಾಗಿ ಇದೊಂದು ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಕೃತಿ. ಈಸ್ ಎ ಬುಕ್ ಆನ್ ಸ್ಟೇಟ್ ಕ್ರಾಫ್ಟ್. ಅರ್ಥಶಾಸ್ತ್ರ ಈಸ್ ಎ ಬುಕ್ ಆನ್ ಸ್ಟೇಟ್ ಕ್ರಾಫ್ಟ್. ಇದರಲ್ಲಿ 3 ಭಾಗಗಳಿವೆ. ಮೊದಲನೇದಾಗಿ ರಾಜ, ಸಲಹಾ ಸಮಿತಿ, ಆತನ ಸಲಹಾ ಸಮಿತಿ ಹಾಗೂ ಸರಕಾರ. ಮೊದಲನೇ ಭಾಗದಲ್ಲಿ ನಾವು ರಾಜ, ಆತನ ಸಲಹಾ ಸಮಿತಿ ಹಾಗೂ ಸರಕಾರ ಇದರ ಬಗ್ಗೆ ನಾವು ವಿವರಣೆಗಳನ್ನು ಕಾಣ್ತೇವೆ. ಎರಡನೇ ಭಾಗ ನಾಗರಿಕ ಮತ್ತು ಅಪರಾಧಿ ಕಾನೂನುಗಳು, ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೋಡ್ಸ್. ಮೂರನೇ ಭಾಗ ಅಂತರಾಜ್ಯ ಕಾನೂನು, ಇಂಟರ್ಸ್ಟೇಟ್ ಲಾ. ಆಮೇಲೆ ರಾಯಭಾರಿ, ಆಮೇಲೆ ಯುದ್ಧ. ಈ ವಿಚಾರಗಳ ಬಗ್ಗೆ ಅಲ್ಲಿ ಬಹಳಷ್ಟು ಉಲ್ಲೇಖ ಇದೆ. ಅದೇ ರೀತಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಾವು ಒಂದು ರಾಜ್ಯದ ಅಂಗಗಳ ಬಗ್ಗೆ, ಅದನ್ನು ನಾವು ಸಪ್ತಾಂಗಗಳು ಎಂಬುದಾಗಿ ಹೇಳ್ತೇವೆ. ಒಂದು ರಾಜ್ಯಕ್ಕೆ ಈ 7 ವಿಚಾರಗಳು ಅತಿ ಮುಖ್ಯವಾಗಿ ಬೇಕೇ ಬೇಕು ಎಂಬ ಒಂದು ವಿಚಾರ. ಯಾವುದೆಲ್ಲ ಈ ಸಪ್ತಾಂಗಗಳು? ಒಂದು ರಾಜ, ಎರಡನೇದು ಮಂತ್ರಿ, ಮೂರನೇದು ಕೋಶ, ನಾಲ್ಕನೆಯದ್ದು ಕೋಶ ಅಂದರೆ ಟ್ರೆಜರಿ, ನಾಲ್ಕನೆಯದ್ದು ಸೇನೆ, ಐದನೆಯದ್ದು ಜನಪದ. ಜನಪದ ಅಂದರೆ ಲ್ಯಾಂಡ್, ಭೂಮಿ ಹಾಗೂ ಪಾಪ್ಯುಲೇಷನ್, ಜನಸಂಖ್ಯೆ. ಜನ ಅಂದರೆ ಜನಸಂಖ್ಯೆ, ಪದ ಅಂದರೆ ಭೂಮಿ. ಸೊ ಈ ವಿಚಾರಗಳು. ಆಮೇಲೆ ದುರ್ಗ ಅಂದರೆ ಕೋಟೆ. ಆಮೇಲೆ ಮಿತ್ರ, ಆಲೀಸ್ ಎಂಬುದಾಗಿ ನಾವು ಹೇಳ್ತೇವೆ. ಯಾಕೆ ಮಿತ್ರ ಅಂದರೆ ಯಾವುದೇ ಒಂದು ರಾಜ್ಯ ಸ್ವಯಂ ತನ್ನ ಸಾಮರ್ಥ್ಯದ ಮೇಲೆ ಅವಲಂಬನೆ ಹೊಂದಿದರೆ ಸಾಲದು. ಅದು ಏನೋ ಅತಿ ಆತ್ಮವಿಶ್ವಾಸ ಎಂಬುದಾಗಿ ಕರೆಯುತ್ತಾರೆ. ಅಂಥದ್ದಿರಬಾರ್ದು. ಒಂದು ರಾಜ್ಯ ಸುರಕ್ಷಿತವಾಗಬೇಕಾದ್ರೆ ಅದಕ್ಕೆ ಮಿತ್ರ ರಾಜ್ಯಗಳು ಬೇಕು. ಈ ಒಂದು ವಿಚಾರ ಕೂಡ ಇಲ್ಲಿ ಉಲ್ಲೇಖ ಆಗಿದೆ.